ಇವನ್ ಹೆಂಡತಿಗೆ ನೀನು ಇಂಗ್ಲಿಷ್ ಕಲಿಸ್ಬೇಕಾಗಿರೋದು. ಹೌದಾ? ಓಕೆ ಓಕೆ. ಇವ್ರ್ಯಾರು? ನಿನ್ ಮಾವನಾ? ಹೌದು, ಇವರೇ ನನ್ ಮಾವ. ಓ, ಸೊ ನನ್ ಫ್ಯಾಮಿಲಿಯಲ್ಲಿ ಇರೋರೆಲ್ರೂ ಪೂರ್ತಿಯಾಗಿ ಗೊತ್ತಾಯ್ತು ಅಲ್ವಾ? ಅರ್ಥ ಆಯ್ತು. ನಾನ್ ನಿನ್ ಮನೆಗೆ ಯಾವಾಗ ಬರ್ಬೇಕು? ನನ್ ಮನೆಗೆ ಹೋದ್ಮೇಲೆ ಅವ್ರ ಹತ್ರ ಮಾತಾಡಿ ನಿನಗ್ ಫೋನ್ ಮಾಡ್ತೀನಿ. ತಕ್ಷಣ ಹೊರಟು ಬಂದ್ಬಿಡು, ಓಕೆ? ಓಕೆ ಐಶ್ವರ್ಯ, ಬಾಯ್. ಬಾಯ್. ಈ ನಿನ್ ಮುಖಕ್ಕೆ ಇಂಗ್ಲಿಷ್ ಕಲಿಬೇಕಾ? ಗೌರಮ್ಮ ಅವ್ರು ಬರ್ತಿದ್ದ ಹಾಗೆ ಇಲ್ಲಿ ಇಂಟರ್ವ್ಯೂ ಬೇಡ ಅಂತ ಹೇಳ್ಬೇಕು. ಅಮ್ಮವ್ರೆ, ಇಲ್ಲಿ ರೂಪಾರಾಣಿಗೆ ಇಂಟರ್ವ್ಯೂ ಇದೆಯಂತಲ್ಲ? ಹೌದು, ನೀನು ಮಾವನವರೇ ಏರ್ಪಾಟ್ ಮಾಡಿರೋದು. ಆ ವಿಷಯ ಮಾತಾಡೋದಕ್ಕೆ ಬಂದಿರೋದು. ಬೇಡ ಅಮ್ಮವ್ರೆ, ದಯವಿಟ್ಟು ಇಲ್ಲಿ ಇಂಟರ್ವ್ಯೂ ಬೇಡ. ಅವರು ರೂಪಾರಾಣಿಗೆ ಹಾಡಕ್ಕೆ ಹೇಳಿದ್ರೆ ಕಷ್ಟ ಅಲ್ವಾ? ಏನ್ ಕಷ್ಟ? ನೀನಿಲ್ಲೇ ಇರ್ತೀಯಲ್ಲ, ಬಚ್ಚಿಟ್ಕೊಂಡು ಹಾಡ್ಬೋದು. ಅದೇ ಕಷ್ಟ ಅಂತ ಹೇಳ್ತಿದ್ದೀನಿ ಅಮ್ಮವ್ರೆ. ಕಷ್ಟ ಆದ್ರೂ ಸರಿ, ನೀನ್ ಹಾಡ್ಲೇಬೇಕು. ಏನ್ ಗೌರಮ್ಮ, ಇಲ್ಲೇ ನಿಂತ್ಬಿಟ್ರಿ? ಬನ್ನಿ. ಶ್ಯಾಮ ಅವ್ರ ಅಪ್ಪ ಅಮ್ಮನ ಬಗ್ಗೆ ಕೇಳ್ತಾ ಇದ್ಲು, ಅದನ್ನೇ ಹೇಳ್ತಿದ್ದೆ. ನಿಮ್ಮಣ್ಣ ಹೇಳಿದ್ರು ರೂಪಾರಾಣಿ ಇಂಟರ್ವ್ಯೂ ಇದೆಯಂತಲ್ಲ? ಹೌದು ಅದ್ಗೆ. ಅಣ್ಣ ಮಾಡ್ತಾರೋ ಉಪಕಾರದಿಂದ ನಮ್ ರೂಪಾರಾಣಿ ಹೆಸರು ಎಲ್ರಿಗೂ ಗೊತ್ತಾಗತ್ತೆ. ಇವಳು ದೊಡ್ಡ ಸೆಲೆಬ್ರಿಟಿ ಆಗ್ತಾಳೆ. ಅಂಕಲ್ ಋಣನ ಈ ಜನ್ಮದಲ್ಲಿ ತೀರ್ಸೋಕಾಗಲ್ಲ ಆಂಟಿ. ನಮ್ಗಳ ಮಧ್ಯೆ ಋಣ ಏನಮ್ಮ? ಅಲ್ದೆ ನಿನ್ ಹತ್ರ ಟ್ಯಾಲೆಂಟ್ ಇರೋದಕ್ಕೆ ನಿಮ್ ಅಂಕಲ್ ಹೀಗೆ ಎನ್ಕರೇಜ್ ಮಾಡ್ತಿದ್ದಾರೆ. ಅದೇ ನಿಂಗ್ ಹಾಡೋಕ್ ಬರಲ್ಲ ಅನ್ಕೋ, ಹೀಗ್ ಮಾಡ್ತಿದ್ರಾ? ಹೌದೌದು, ಹಾಡಕ್ ಬರ್ದೆ ಹೋದ್ರೆ ಯಾರ್ ತಾನೇ ಏನ್ ಮಾಡಕ್ಕಾಗತ್ತೆ? ಈಗ ಹಾಡಕ್ ಬರ್ದೇ ಇರೋ ಶ್ಯಾಮನ ಎನ್ಕರೇಜ್ ಮಾಡ್ಬೇಕು ಅಂದ್ರೂ ಮಾಡಕ್ಕಾಗತ್ತಾ? ಕರೆಕ್ಟ್ ಆಂಟಿ. ಹಾಡೋಕ್ ಬರ್ದಿರೋ ಶ್ಯಾಮನ್ನ ಹಾಡಿನ ವಿಷಯಕ್ಕೆ ಎಂಕರೇಜ್ ಮಾಡಕ್ಕಾಗಲ್ಲ. ಡ್ಯಾನ್ಸ್ ಬರ್ದೇ ಇರೋ ರೂಪಾರಾಣಿನ ಡ್ಯಾನ್ಸ್ ವಿಷಯಕ್ಕೆ ಎಂಕರೇಜ್ ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಆ ಥರದ ಕಲೆ ಭಗವಂತನ ವರ ಆಗಿ ಬರತ್ತೆ ಹೊರತು ನಾವ್ ಎಂಕರೇಜ್ ಮಾಡಿದ್ರೆ ಬರಲ್ವಲ್ಲ. ಅದಕ್ಕೆ ಶ್ಯಾಮನ್ನ ಇನ್ನೊಂದು ರೀತಿಲಿ ಎಂಕರೇಜ್ ಮಾಡಬೇಕು ಅಂದ್ಕೊಂಡಿದೀವಿ. ಇನ್ನೊಂದ್ ರೀತಿ ಇಲ್ಲ? ಹೌದು, ಶ್ಯಾಮನ್ನ ಓದಿನ ವಿಷಯದಲ್ಲಿ ಎಂಕರೇಜ್ ಮಾಡಬೇಕು ಅಂದ್ಕೊಂಡಿದೀವಿ. ಸಾಧ್ಯ ಆದ್ರೆ ಅವಳ ಹತ್ರ ಪ್ರೈವೇಟ್ ಆಗಿ ಡಿಗ್ರಿ ಕೂಡ ಮಾಡಿಸ್ಬೇಕು ಅಂದ್ಕೊಂಡಿದೀವಿ. ಅಜ್ಜಿ ಅಜ್ಜಿ, ಐಶ್ವರ್ಯ ಚಿಕ್ಕಮ್ಮ ಎಲ್ಲಿ? ಹೊರಗಡೆ ಹೋದ್ಲಲ್ಲ, ಯಾಕೆ? ನಮ್ ಟ್ಯಾಬ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಜ್ಜಿ. ಚಿಕ್ಕಮ್ಮಂಗ್ ಹೇಳಿದ್ರೆ ಹೊಸಾದ್ ಕೊಡಿಸ್ತಾರೆ. ಓ, ಅಲ್ಲಿ ನೋಡು, ಚಿಕ್ಕಮ್ಮ ಬಂದ್ರು. ಚಿಕ್ಕಮ್ಮ ನನ್ ಟ್ಯಾಬ್ ಸರಿಯಾಗಿ ವರ್ಕ್ ಆಗ್ತಿಲ್ಲ, ಹೊಸಾದ್ ಕೊಡಿಸ್ತೀರಾ? ಓಕೆ, ಕೊಡಿಸ್ತೀನಿ ಬಿಡು. ಐಶ್ವರ್ಯ, ಆ ಇಂಗ್ಲಿಷ್ ಟ್ಯೂಟರ್ ಹತ್ರ ಮಾತಾಡಿದ್ಯಾ? ಮಾತಾಡಿದೀನಿ ಅತ್ತೆ. ನಾವ್ ಯಾವಾಗ ಹೇಳ್ತೀವೋ ಆಗ ಬರ್ತಾಳೆ. ಯಾವಾಗ್ಲೂ ಯಾಕೆ? ಇವತ್ತು ತುಂಬಾ ಒಳ್ಳೆ ದಿನ ಅಂತೆ, ಬರೋ ಕೇಳು. ಸರಿ ಅತ್ತೆ. ಇಂಗ್ಲಿಷ್ ಟ್ಯೂಟರಾ? ನಮ್ಗೋಸ್ಕರನಾ? ಅಲ್ಲ,
ನಿಮ್ ಶ್ಯಾಮ ಚಿಕ್ಕಮ್ಮಗೋಸ್ಕರ. ಶ್ಯಾಮ ಚಿಕ್ಕಮ್ಮಂಗ ಇಂಗ್ಲಿಷ್ ಬರಲ್ವಾ? ಚಿಕ್ಕವಳಿದ್ದಾಗ ಚಿಕ್ಕಮ್ಮ ಓದಿಲ್ಲ ಅಂತ ಹೇಳಿದ್ರಲ್ಲ, ಮರ್ತ್ಬಿಟ್ಯಾ? ಓ, ಹೇಳಿದಲ್ವಾ? ಎಲ್ಲಾರು ಚಿಕ್ಕವರಿದ್ದಾಗ ಓದ್ತಾರೆ, ಆದ್ರೆ ಇಷ್ಟು ದೊಡ್ಡವರಾದ್ಮೇಲೂ ನೀವು ಓದ್ತೀರಾ? ನೋಡ್ದವರೆಲ್ಲರೂ ಶೇಮನಲ್ವಾ? ತಪ್ಪು ಕಂದ, ಹಾಗೆ ಹೇಳ್ಬಾರ್ದು. ಓದಿಗೂ ವಯಸ್ಸಿಗೂ ಸಂಬಂಧ ಇಲ್ಲ, ಯಾವಾಗಾದ್ರೂ ಓದ್ಬೋದು. ಹೌದಾ? ಹೌದು. ನೀವು ಕೂಡ ನಿಮ್ ಚಿಕ್ಕಿಗೆ ಹೆಲ್ಪ್ ಮಾಡ್ಬೇಕು, ಓಕೆನಾ? ಓಕೆ ಚಿಕ್ಕಪ್ಪ. ಗುಡ್. ವಿದ್ಯೆ ಇಲ್ದೇನೆ ಹಾರಾಡ್ತಾ ಇದ್ದಾಳೆ. ಇನ್ನು ಓದೋಕ್ ಕಲ್ತ್ರೆ ಇನ್ನೆಷ್ಟು ಹಾರಾಡ್ತಾಳೋ ಏನೋ. ಅಷ್ಟರಲ್ಲಿ ರೂಪರಾಣಿಗೆ ಹೀರೋಯಿನ್ ಅವಕಾಶ ಬಂತು ಅಂದ್ರೆ ಈ ಹಾಡಿನ ಪ್ರಾಬ್ಲಮ್ಮು ಮುಗ್ದು ಹೋಗತ್ತೆ. ಆಮೇಲೆ ಇವಳ ಕಾಟನೂ ತಪ್ಪು ಹೋಗತ್ತೆ. ರೀ, ಏನ್ ಶ್ಯಾಮ? ಅದೇ ಇವತ್ತಿಂದ ನನ್ಗೆ ಇಂಗ್ಲಿಷ್ ಕಲಿಸ್ತೀನಿ ಅಂದ್ರಲ್ಲ. ಹೌದು. ಮತ್ತೆ ನನ್ಗೆ ಹಾ, ನಿನಗೆ ನನ್ಗೆ ಯಾಕಿಷ್ಟೊಂದು ಮುಜುಗರ ಶ್ಯಾಮ? ನಿಂಗೇನ್ ಬೇಕು ಹೇಳು? ಅದೇ ರೀ, ಸ್ಲೇಟು ಬಳಪ. ಸ್ಲೇಟು ಬಳಪ ಬೇಕಾ? ಹೌದು ರೀ. ಮತ್ತೆ ABCD ಬರಿಬೇಕು ಅಂದ್ರೆ ಸ್ಲೇಟು ಬಳಪ ಬೇಕಲ್ವಾ? ಸ್ಲೇಟು ಬಳಪದಲ್ಲಿ ಬರೆಯೋ ದಿನ ಯಾವಾಗ್ಲೋ ಹೋಯ್ತು ಶ್ಯಾಮ. ಈಗ LKG ಮಕ್ಕಳು ಕೂಡ ಟ್ಯಾಬಲ್ಲಿ ಫೋನಲ್ಲಿ ಓದ್ಕೋತಾ ಇದ್ದಾರೆ. ಅಯ್ಯೋ, ಅದೆಲ್ಲ ನನಗ್ ಬಳಸೋಕ್ ಬರಲ್ವಲ್ಲ. ನನಗ್ ಗೊತ್ತು. ಅದಕ್ಕೆ ನಿನಗೋಸ್ಕರ ನೋಟ್ಬುಕ್ಸ್ ತರಿಸಿದ್ದೀನಿ. 1 ನಿಮಿಷ. ತಗೋ ಶ್ಯಾಮ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರೀ. ಏನೇ, ಈಗ ನೀನು ಇಂಗ್ಲಿಷ್ ಬೇರೆ ಕಲ್ತು ಕಲೆಕ್ಟರ್ ಆಗೋಕ್ ಹೊರಟಿದ್ಯಾ? ಇಲ್ಲ ಅಮ್ಮವ್ರೆ, ನನ್ನ ಓದಿಸ್ಬೇಕನ್ನೋದು ನನ್ನ ಅತ್ತೆ ಅವ್ರ ಆಸೆ. ಅತ್ತೆ ಆಸೆ ತೀರ್ಸೋದು ಈ ಮನೆ ಸೊಸೆಯಾಗಿ ನನ್ ಕರ್ತವ್ಯ. ಅದಕ್ಕಿಂತ ಮುಖ್ಯವಾದ ಜವಾಬ್ದಾರಿ ನಿನ್ಗಿನ್ನೊಂದಿದೆ. ನಾಳೆ ಇಂಟರ್ವ್ಯೂನಲ್ಲಿ ರೂಪರಾಣಿ ಹಾಡ್ಬೇಕು ಅಂತ ಕೇಳಿದ್ರೆ ಆಗ ನೀನು ಹಾಡ್ಲೇಬೇಕು. ಹಾಗಲ್ಲ ಅಮ್ಮವ್ರೆ. ಬೇಡ, ನೀನಿನ್ನೇನು ಕಾರಣ ಹೇಳ್ಬೇಡ. ನೀನ್ ಹಾಡ್ತಿದ್ಯಾ ಅಷ್ಟೇ. ಮನೇಲಿ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಹಾಡೋದು ಕಷ್ಟ. ಒಂದ್ ಕಡೆ ಓದ್ಕೊಂಡು ಇನ್ನೊಂದ್ ಕಡೆ ಗುಟ್ಟಾಗಿ ಹಾಡ್ಬೇಕು ಅಂದ್ರೆ ಹೇಗೆ? ಆ ಚಾನಲ್ ಅವ್ರ ಹತ್ರ ಮಾತಾಡ್ದಮ್ಮ, ನಾಳೆನೇ ಇಂಟರ್ವ್ಯೂನ ಏರ್ಪಾಟ್ ಮಾಡ್ತೀನಿ ಅಂದ್ರು. ಹೌದಾ? ನಾಳೆನೇ ಇಂಟರ್ವ್ಯೂನಾ? ತುಂಬಾ ಸಂತೋಷ ಅಣ್ಣ, ತುಂಬಾ ಖುಷಿ ಆಗ್ತಿದೆ. ವಾವ್, ಮನೆ ತುಂಬಾ ಚೆನ್ನಾಗಿದೆ. ಈ ಮನೇಲಿ ಸೆಟ್ಲ್ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಲ್ಲೋಡಿ, ಇಂಗ್ಲಿಷ್ ಟೀಚರ್ ಬಂದಿದ್ದಾಳೆ. ಬಾ ರಂಜಿನಿ, ಬಾ. ಇವ್ರ ನಮ್ಮ ಮಾವ. ನಮಸ್ತೆ ನಮ್ಮ. ನಮಸ್ತೆ ಸರ್. ನಮ್ಮತ್ತೆ. ನಮಸ್ಕಾರ. ಇವ್ರ ನಮ್ ರಿಲೇಟಿವ್ಸ್. ಓ, ನಮಸ್ಕಾರ. ನಮಸ್ಕಾರ ನಮ್ಮ. ಹೌದು, ನಿನ್ ಮೈದ್ನೆ ಎಲ್ಲಿ? ಐ ಮೀನ್, ನಿನ್ ಮೈದ್ನ ಹೆಂಡತಿ ಎಲ್ಲಿ ಅಂತ ಕೇಳ್ತಿದ್ದೀನಿ. ಅವಳೇ ಅಲ್ವಾ ನನ್ನ ಸ್ಟೂಡೆಂಟ್? ಕರಿತೀನಿ.
ಶ್ಯಾಮ ಶ್ಯಾಮ ನಿಮ್ ಟೀಚರ್ ಬಂದಿದ್ದಾರೆ ಬಾ. ಇವರೇ ನಿನ್ ಟೀಚರ್ ರಂಜಿನಿ. ನಮಸ್ತೆ ಮೇಡಮ್. ನಮಸ್ಕಾರ. ನನ್ ಮೈದ್ನ ಅಖಿಲ್. ಲಕ್ ತಿರ್ಗಿ ಲಾಟ್ರಿ ಹೊಡೆದ ಹಾಗೆ ಶ್ಯಾಮಂಗೆ ಅಖಿಲ್ ಸಿಕ್ಕಿರೋ ಹಾಗಿದೆ ಅನ್ಸುತ್ತೆ. ಹಲೋ ಸರ್. ನಮಸ್ತೆ. ನಮಸ್ತೆ ಸರ್. ಇನ್ನು 10 ನಿಮಿಷದಲ್ಲಿ ಶುಭಗಳಿಗೆ ಶುರು ಆಗುತ್ತಮ್ಮ. 10 ನಿಮಿಷ ಬಿಟ್ಟು ಆಮೇಲೆ ಶ್ಯಾಮನ್ ಕ್ಲಾಸ್ ಸ್ಟಾರ್ಟ್ ಮಾಡಮ್ಮ. ಸರಿ ಸರ್. ರಂಜಿನಿ, ಅಷ್ಟ್ರಲ್ಲಿ ನಿನ್ ರೂಮ್ ತೋರಿಸ್ತೀನಿ ಬಾ. ಸರಿ. ಹೇಳಿದ್ದು ನೆನಪಿದೆ ಅಲ್ವಾ? ಎಲ್ಲ ಹೇಳ್ದಾಗೆ ನಡಿಬೇಕು. ನೀನ್ ಹೇಳಿದಷ್ಟೇ ಅಲ್ಲ, ನೀನ್ ಹೇಳ್ದೇ ಇರೋದು ನಡೆಯುತ್ತೆ. ನೋಡ್ತಾ ಇರು. ಶ್ಯಾಮ, ನೀನು ಹೋಗಿ ಕ್ಲಾಸಿಗೆ ರೆಡಿಯಾಗು. ಸರಿ ಮಾವ. ಏಯ್, ಏನಿದು? ಮದ್ವೆಲಿ ಕಾಲಿಗೆ ಅರ್ಶನ ಹಚ್ಚಿ ಹಣಿಗೆ ಕುಂಕುಮ ಇಡೋ ಹಾಗೆ ಪುಸ್ತಕಕ್ಕೆ ಹಾಗ ಅರ್ಶನ ಕುಂಕುಮ ಯಾಕೆ ಹಚ್ತಿದ್ಯಾ? ನೀನು ಓದೋಕ್ ಶುರು ಮಾಡ್ತಿದ್ಯಾ ಅಥವಾ ಪುಸ್ತಕಕ್ಕೆ ಪೂಜೆ ಮಾಡೋಕ್ ಶುರು ಮಾಡ್ತಿದ್ಯಾ? ಹೀಗೆಲ್ಲ ಮಾಡ್ಕೊಂಡ್ ಕೂತ್ಕೊಂಡ್ರೆ ನೀನ್ ಓದದ್ ಹಾಗೇನೆ. ಅದ್ಯಾಕ ಐಶ್ವರ್ಯ ಹೀಗೆ ಹೇಳ್ತೀಯ? ಅಕ್ಷರಾಭ್ಯಾಸ ಮಾಡೋವಾಗ ಪೂಜೆ ಮಾಡ್ತೀವಲ್ವಾ? ಒಂದ್ ರೀತಿಲಿ ಇದು ಶ್ಯಾಮಂಗೆ ಅಕ್ಷರಾಭ್ಯಾಸ ಮಾಡ್ದ ಹಾಗೆ. ಹೀಗ್ ಮಾಡಿದ್ರೆ ತಪ್ಪೇನಿದೆ? ಅವ್ರವ್ರ ನಂಬಿಕೆ ಅವ್ರಿಗಲ್ವಾ? ಸರಿ, ಬೇಗ ಮುಗಿಸ್ಕೊಂಡು ಬಾ. 10 ನಿಮಿಷದಲ್ಲಿ ಕ್ಲಾಸ್ ಶುರುವಾಗ್ಬೇಕು ಅಂತ ಮಾವ ಹೇಳಿದ್ದಾರೆ. ಸರಿ ಅಕ್ಕ, 10 ನಿಮಿಷಕ್ಕೆ ಬರ್ತೀನಿ. ಅವಳ ಮಾತಿಗೆ ನೀನೇನು ನೊಂದ್ಕೋಬೇಡ. ನೀನೇನ್ ಅನ್ಕೊಂಡಿದ್ಯೋ ಹಾಗ್ ಮಾಡ್ಕೊಂಡ್ ಬಾ, ಸರಿನಾ? ಸರಿ ಅಕ್ಕ. ಕೃಷ್ಣ, ಇದು ಕನ್ಸೋ ನಿಜನೋ ಅರ್ಥನೇ ಆಗ್ತಿಲ್ಲ. ನಾನು ಹೀಗೆ ಓದ್ತೀನಿ ಅಂತ
ನಿನ್ನ ಆಶೀರ್ವಾದದಿಂದ ನಾನ್ ಚೆನ್ನಾಗಿ ಓದಿ ಅಲ್ಲಿ ತವ್ರ ಮನೆಯವ್ರನ್ನ ಇಲ್ಲಿ ಅತ್ತೆ ಮನೆಯವ್ರನ್ನ ಖುಷಿ ಪಡಿಸ್ತೀನಿ. ಏಯ್ ನಿಂತ್ಕೋ. ನಿನಗಿಷ್ಟ ಬಂದ ಹಾಗೆ ಒಳಗ್ ಬಂದ್ಬಿಡೋದಾ? ಹೋಗು, ಹೊರಗೋಗು. ಔಟ್, ಗೆಟ್ ಔಟ್. ಬಾಗ್ಲು ದಾಟಿ ಹೊರಗಡೆ ನಿಲ್ಲು. ಈಗ ಕೇಳು, ಮೇ ಐ ಕಮ್ ಇನ್ ಮೇಡಮ್ ಅಂತ ಕೇಳು. ಅರ್ಥ ಆಯ್ತಾ? ಕೇಳು. ಮೇ 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 ಅಂತ ಬರೆ ಹಾಕಿರೋ ಮೇಕೆ ಹಾಕಿ ಹೋಗ್ತೀಯಲ್ಲ. ಮೇ ಐ ಕಮ್ ಇನ್ ಮೇಡಮ್ ಅಂತ ಕೇಳು. ಮೇ ಅಷ್ಟು ದೊಡ್ಡ ಪದ ನನಗೆ ಬರ್ತಾ ಇಲ್ಲ. ಅಷ್ಟು ಸುಲಭದಲ್ಲಿ ಇಂಗ್ಲಿಷ್ ಬಂದ್ಬಿಡುತ್ತೆ ಅನ್ಕೊಂಡಿದ್ಯಾ? ಬೇಗ ಕಲಿಬಹುದು ಅನ್ಕೊಂಡಿದ್ಯಾ? ಸರಿ ಆಯ್ತು, ಬಾ ಒಳಗಡೆ. ಅಲ್ಲ, ನಿನ್ಗೆ ಹಾಗೆ ಭಯ ಪಟ್ರೆ ಇಂಗ್ಲಿಷ್ ಬರಲ್ಲ ಶ್ಯಾಮ. ಧೈರ್ಯವಾಗಿ ಮಾತಾಡ್ತಿದ್ರೆ ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ. ಈಗ ನೀನು ಒಳಗಡೆ ಬರ್ಬೇಕು ಅಂದ್ರೆ ಏನ್ ಕೇಳ್ಬೇಕು ಗೊತ್ತಾ? ಮೇ ಮೇ ಏನು? ಮೇ ಐ ಐ ಕಮ್ ಇನ್ ಮೇಡಮ್. ಮೇಡಮ್. ಮೇ ಐ ಕಮ್ ಇನ್ ಮೇಡಮ್ ಅಂತ ಕೇಳು. ಮೇ ಐ ಕಮ್ ಇನ್ ಮೇಡಮ್. ಈಗ ಎಲ್ಲ ಸೇರಿಸಿ ಹೇಳು. ಮೇ ಐ ಕಮ್ ಇನ್ ಮೇಡಮ್. ವೆರಿ ಗುಡ್, ಫ್ಯಾಂಟಾಸ್ಟಿಕ್, ಸೂಪರ್. ಮೇ ಐ ಕಮ್ ಇನ್ ಮೇಡಮ್? ಅಯ್ಯೋ, ನೀವು ಪರ್ಮಿಷನ್ ಕೇಳಬೇಕಾ? ಇದು ನಿಮ್ಮನೆ, ಬನ್ನಿ. ಯು ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಶ್ಯಾಮ, ಕೂತ್ಕೋ. ಎ ಫಾರ್ ಆಪಲ್ ಹೇಳು. ಎ ಫಾರ್ ಆಪಲ್. ಆಪಲ್. ಬಿ ಫಾರ್ ಬ್ಯಾಟ್ ಹೇಳು. ಬಿ ಫಾರ್ ಬ್ಯಾಟ್. ಎ ಫಾರ್ ಆಪಲ್. APPLE ಆಪಲ್. ಹೇಳು. APPLE ಆಪಲ್. ಆಪಲ್ ಎಷ್ಟು ಕ್ಯೂಟ್ ಆಗಿರುತ್ತೆ. ನೋಡ್ತಿದ್ದ ಹಾಗೆ ಕಚ್ಚಿ ತಿನ್ಬೇಕನ್ಸತ್ತಲ್ವಾ? ಹಾಗೆ ಬಿ ಫಾರ್ ಬ್ಯಾಟ್ ಎಷ್ಟು ಚೆನ್ನಾಗಿರುತ್ತೆ. ನೋಡ್ತಿದ್ದ ಹಾಗೆ ಆಟಾಡ್ಬೇಕನ್ಸುತ್ತಲ್ವಾ? ಹಾಗ ಆಟ ಆಡ್ತಾ ನಗ್ತಾ ಓದೋದನ್ನ ಬೇಗ ಕಲೀಲಿ ಅಂತಾನೆ ಆಲ್ಫಾಬೆಟ್ಸ್ನ ಎಲ್ರೂ ಹೀಗೆ ಕಲಿಸ್ತಾರೆ. ಮತ್ತೆ ಹೇಳು. ಎ ಫಾರ್ ಆಪಲ್.